ಐ ಬುಟ್ಟಿಗೆ ಹೋಗೆ ಅಲ್ಲಿ ಕೂತೀನಿ. ಹಾಯ್ ಆಲ್, ವೆಲ್ಕಮ್ ಟು ಮೈ ನ್ಯೂ ಅನದರ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಹಿಂದೆ ವ್ಲಾಗಲ್ಲೇ ನಾನು ತಿಳಿಸಿದ್ದೆ ನಿಮಗೆ ನಮ್ಮ ಮನೇಲಿ ಏನು ಫಂಕ್ಷನ್ನ ಏನಂತ. ಸೊ ಒಬ್ರು ಕಮೆಂಟ್ ಮಾಡಿದರೆ ಎಸ್ ನೀವು ಮಾಡ್ದಂಗೆ ಕರೆಕ್ಟು, ಬಟ್ ನನಗೆ ಆ ಥರ ಹೇಳೋಕ್ಕೆ ಇಷ್ಟನೇ ಆಗಲ್ಲ. ನಮ್ಮ ಯಜಮಾನ್ರದ್ದು ವರ್ಷದ್ದು ಪೂಜೆ 1-2 ಡೇಸ್ ಆದಮೇಲೆ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ನನ್ನ ಫ್ರೆಂಡು ನಿಮ್ಮಿ ಬಂದಿದ್ದಾಳೆ, ನಿರ್ಮಲಾ ಸಾರಿ, ಫ್ಲೋ ಅಲ್ಲಿ ಅವಳು ನನಗೆ ಬಂದುಬಿಡುತ್ತೆ. ನಿರ್ಮಲಾ ಬಂದಿದ್ದಾಳೆ. ಅವಳು ಮಾರ್ನಿಂಗ್ 6:30-7 ಒಳಗಡೆ ಬಂದುಬಿಟ್ಲು. ಏನಕ್ಕೆ ಅಂದರೆ ಅವಳು ಹಿಂದಿನ ದಿವಸನೇ ನನಗೆ ಹೇಳಿದ್ಲು, ಸ್ವಲ್ಪ ವೆಜಿಟೇಬಲ್ಸ್ ಅಡುಗೆಗಳಿಗೆ ಭಟ್ರಿಗೆ ಕೊಡೋಕ್ಕೆ ತರಕಾರಿ ಹಾಗೆ ಹಣ್ಣುಗಳೆಲ್ಲ ನಾನು ತರ್ತೀನಿ, ನೀನೇನು ತರಕ್ಕೆ ಹೋಗ್ಬೇಡ ಹಣ್ಣುಗಳೆಲ್ಲ ಅಂತ ಅವಳು ನನಗೆ ಹೇಳಿದ್ಲು. ಸೊ ನಾನಿಲ್ಲಿ ಹೇಗೆ ಪ್ರಿಪ್ರೇಷನ್ ಸಾಟರ್ಡೆ ಎಲ್ಲ ನಾವು ಮಾಡ್ಕೊಳ್ತಾಯಿದ್ವಿ, ಅವಳು ಕೂಡ ನನಗಾಗಿ ಎಲ್ಲನೂ ನೋಡಿ, ಅವಳೇನು ಕಾಸು ಕೊಟ್ಟು ತೊಗೊಂಡು ಬಂದಿಲ್ಲ, ಫ್ರೆಶ್ ತರಕಾರಿಗಳನ್ನ ಬೆಳೆದಿರ್ತಾರಲ್ವ ಅಲ್ಲಿ ಕಿತ್ಕೊಂಡು ಬಂದಿರೋದು. ಬಟ್ ಅಲ್ಲಿ ಕಾಸು ಕೊಟ್ಟಿಲ್ಲ, ಅವಳಿಗೆ ಸೇರಿರೋದು. ಬಟ್ ಅವಳು ತರಕಾರಿ ಶಾಪಲ್ಲಿ ತಂದಿಲ್ಲ, ಬೆಳೆದಿರೋರ ಹತ್ರ ತರಕಾರಿಗಳು ಹಣ್ಣುಗಳೆಲ್ಲ ಫ್ರೆಶ್ಶಾಗಿ ಕಿತ್ಕೊಂಡು ಬಂದಿರೋದು ಅವಳು. ನನ್ನ ಇವಳ ಬಾಂಡಿಂಗ್ ಹೇಗೆ ಅಂದರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತು, ಫ್ರೆಂಡ್ಸ್ ಅಂತ ಅಲ್ಲ, ಅವಳು ನಾನು ಒಂದೇ ತಾಯಿ ಹೊಟ್ಟೆಯಲ್ಲಿ ಮಾತ್ರ ಹುಟ್ಟಿಲ್ಲ, ಬಟ್ ಅದೇ ಥರನೇ ನಾವು ಬೆಳೆದಿರೋದು. ಸಣ್ಣವರಿದ್ದಾಗಿಂದ LKGಯಿಂದ ನಾನು ಅವಳು ಜೊತೆಯಲ್ಲೇ ಬೆಳೆದಿರೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಬೌಂಡಿಂಗ್ ಹಾಗೇ ಇದೆ, ಇನ್ನು ಮುಂದೇನೂ ಹಾಗೇ ಇರಬೇಕು. ನೋಡಿ ಹೇಗೆಲ್ಲ ತಂದಿದ್ದಾಳೆ ನನಗೋಸ್ಕರ, ಮೂಟೆಗಳಲ್ಲಿ ಕಟ್ಕೊಂಡು. ಬೆಳಗ್ಗೆನೇ ಅವ್ರ ಯಜಮಾನ್ರು ತಂದು 6:30-7 ಗಂಟೆಗೆಲ್ಲ ಕಾರಲ್ಲೆಲ್ಲ ಹಾಕ್ಕೊಂಡು ಬಂದು ಡ್ರಾಪ್ ಮಾಡಿ ಹೋದರು. ಸೊ ನಮ್ಮಿಬ್ಬರ ಸ್ನೇಹಕ್ಕೆ ಬೆಲೆ. ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಅಣ್ಣಂಗೂ ಒಂದು ಸೆಕೆಂಡ್ ಥ್ಯಾಂಕ್ಸ್. ಅವ್ರು ಮಾರ್ನಿಂಗ್ ಬಂದಾಗ ನಾನು ಅದನ್ನು ವ್ಲಾಗ್ ಶೂಟ್ ಮಾಡ್ಕೊಂಡಿಲ್ಲ, ಅದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಯಿತು. ಬಟ್ ವಿಡಿಯೋಲ್ಲಿ ಹೇಳ್ತೀನಿ. ಅಣ್ಣಂಗೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಯಾಕಂದರೆ ಅವಳ ಫ್ರೆಂಡ್ಶಿಪ್ನ ಅರ್ಥ ಮಾಡ್ಕೊಳ್ತೀರಾ ನೀವು. ಕಳಿಸಿ ಅಂದಿದ ತಕ್ಷಣವೇ ಅವಳನ್ನ ತಂದುಬಿಟ್ಟು ಹೋಗ್ತೀರಾ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದೆಲ್ಲನೂ ಕೂಡ ಅಣ್ಣನೇ ಹಾರ್ವೆಸ್ಟ್ ಮಾಡಿರೋದು ಕೈಯಲ್ಲೇ. ಅವಳು ಹೇಳಿದಾಳೆ, ಅಣ್ಣ ಕಿತ್ಕೊಂಡ್ಬಂದಿದ್ದಾರೆ, ಪ್ರತಿಯೊಂದು ಪ್ಯಾಕ್ ಮಾಡಿರೋದು ಇದು ಅಣ್ಣನೇ. ಸೊ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೋಡಿ ಎಲ್ಲ ಯಾವ ಥರ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಫ್ರೂಟ್ಸ್ ಎಲ್ಲ ತಂದಿದ ತಕ್ಷಣವೇ ತಟ್ಟೆಗೆ ಜೋಡಿಸ್ಬಿಡೋಣ ಅಂದ್ಬಿಟ್ಟು ನಮ್ಮ ಸಿಸ್ಟರ್ಸು ಎಲ್ಲರೂ ಕೂತ್ಕೊಂಡು ಹಣ್ಣುಗಳೆಲ್ಲ ತಟ್ಟೆಗೆ ಇಡ್ತಾ ಇದ್ದಾರೆ. ಮತ್ತು ಹಾಗೆ ಪಕ್ಕದಲ್ಲಿ ವೆಜಿಟೇಬಲ್ಸ್ ಎಲ್ಲ ಕೊಡಬೇಕು. ಭಟ್ರುಗಳು 2 ಕಾಂಪೌಂಡಲ್ಲಿ, ಯಾಕಂದರೆ ತುಂಬಾ ಮಳೆ ಸೀಸನ್ ಇವತ್ತು. 3 ಡೇಸಿಂದ ಮಳೆ ಬೀಳ್ತಾ ಇರೋ ಕಾರಣ ನಮಗೊಂಥರ ಟೆನ್ಷನ್ನು. ಯಾಕಂದರೆ ನೋಡಿ, ಶೋ ಎಲ್ಲನೂ ಕೂಡ ಅವಳೇ ಫ್ರೆಶ್ಶಾಗಿ ಹೂಗಳನ್ನೆಲ್ಲ ತೊಗೊಂಬಂದಿದ್ದಾಳೆ. ಎಲ್ಲೋ ಅವಳಿಗೆ ನನ್ನಲ್ಲಿರೋ ಮನಸ್ಸಿನ ಆವೇದನೆ ಅಂತಾರಲ್ವ, ದುಃಖ ನೋವು ಅವಳಿಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ನನಗಿಂತ ಅವಳೇ ಜಾಸ್ತಿ ಫೀಲ್ ಮಾಡ್ತಾಳೆ. ನನ್ನ ಮನಸ್ಸಲ್ಲಿರೋ ನೋವೇನು ಅಂತ ಅವಳು ಪಡ್ತಾಳೆ, ಅದಕ್ಕೆ ಅವಳ ಮುಖ ಸಪ್ಪೆ ಇದೆ. ಬಟ್ ಇದನ್ನೆಲ್ಲ ನೋಡಬೇಕು, ನನ್ನ ಕೈಯಲ್ಲಿ ನಾನೇ ಸ್ವಯಂ ಮಾಡ್ತಾಯಿದ್ದೀನಲ್ಲ, ಅದನ್ನು ಅವಳು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ನೋಡಿ ಹಂಗೆ ಸಪ್ಪು ಕೂತಿದ್ದಾಳೆ. ಸೊ ಎಲ್ಲೂ ನನ್ನ ಆ್ಯಕ್ಟಿವ್ನೆಸ್ಗೆ ಅವಳು ಆ್ಯಕ್ಟಿವ್ ಆಗ್ತಾಯಿದ್ದಾಳೆ. ಸೊ ಬನ್ನಿ, ಪಕ್ಕದಲ್ಲಿ ಭಟ್ರಿಗೆಲ್ಲ ತರಕಾರಿ ಕೊಡೋಣ ಅಂತ ಹೋಗ್ತಾಯಿದ್ದೀವಿ. ಯಾಕಂದರೆ ಮಳೆ ಬರೋ ಕಾರಣ ನಮ್ಮ ಕಾಂಪೌಂಡಲ್ಲಿ ತುಂಬಾ ಸ್ಪೇಸ್ ಕಡಿಮೆ ಇದೆ. ಹಂಗಾಗ್ಬಿಟ್ಟು 2 ಪಕ್ಕದ ಮನೆ ಕಾಂಪೌಂಡಲ್ಲಿ ಅಡುಗೆಗಳನ್ನ ಮಾಡ್ತಾಯಿದ್ದೀವಿ, ಇಲ್ಲಿ ಊಟ ಬಡಿಸೋಣ ಅಂತ. ಯಾವ ಟೈಮ್ಗೆ ಮಳೆ ಬರುತ್ತೋ ಗೊತ್ತಾಗ್ತಿಲ್ಲ, ಟೆನ್ಷನ್ ಒಂದು ಕಡೆ. ಅದಕ್ಕೆ ಕಾಂಪೌಂಡಲ್ಲಾದರೆ ನೆನೆಯಲ್ಲ ಅಂದ್ಬಿಟ್ಟು ಈ ಥರ ಕಾಂಪೌಂಡಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ನೋಡಿ, ಬ್ರೇಕ್ಫಾಸ್ಟ್ಗೆ ಬಂದ ಅಡುಗೆಗಳಿಗೆಲ್ಲನೂ ಕೂಡ ಶುರು ಮಾಡಿದ್ದಾರೆ. ಸೊ ಬ್ರೇಕ್ಫಾಸ್ಟ್ಗೆ ಬಂದು ವೆಜಿಟೇಬಲ್ ಉಪ್ಮಾ ಮತ್ತು ಚಟ್ನಿ, ಕಾಫಿ, ಈ ಥರ ಸಿಂಪಲ್ಲಾಗಿ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ, ನನ್ನ ಕೈಯಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೆ ಆ ಥರ ಮಾಡ್ತಾಯಿದ್ದೀನಿ. ಸೊ ಆದರೂ ನಮ್ಮ ಮನೇಲಿ ಏನಂದರೆ 1 ಇಯರ್ ಪೂಜೆ ಅಂದರೆ 11 ಡೇಸ್ ಲೆಕ್ಕನೇ ನಮಗೆ. ಇಲ್ಲಿವರೆಗೂ ನಮಗೆ ವರ್ಷದವರೆಗೂ ನಮಗೆ ಸೂತ್ಕದಲ್ಲಿ ಇರ್ತೀವಿ. ನಾವು ಯಾವುದೇ ಹಬ್ಬ ಹರಿದಿನಗಳನ್ನ ಮಾಡಿರಲ್ಲ, ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿರಲ್ಲ. ನಮಗೆ ಅನ್ನೋ ವರ್ಷದ ತಿಥಿ ಅನ್ನೋದು 11 ದಿವಸಕ್ಕೆ ಲೆಕ್ಕ, 11 ದಿವಸ ಥರ ಲೆಕ್ಕ ನಮಗೆ. ನಮ್ಮ ಮನೆಯಲ್ಲಿ ನಾವು ವಿಶ್ವಕರ್ಮ ಆಚಾರ್ಸು.
ಸೊ ನಮ್ಮ ಮನೇಲಿ ಸ್ವಲ್ಪ ಶಾಸ್ತ್ರಗಳನ್ನು ಜಾಸ್ತಿನೇ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಶಾಸ್ತ್ರಗಳು 11 ಡೇಸಲ್ಲಿ ಯಾವ ಥರ ಎಲ್ಲ ಮಾಡ್ತೀವಿ 11 ಡೇಸಲ್ಲಿ ಸೇಮ್ ಪ್ರೊಸೀಜರೇ ಇವತ್ತೂ ಕೂಡ ಇರುತ್ತೆ. ಅದರಲ್ಲೂ ಕರೆಕ್ಟಾಗಿ ಶಾಸ್ತ್ರೋತ್ಸವಾಗಿ ಮಾಡಲೇಬೇಕಿದೆಲ್ಲ ಅಂತ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಮ್ಮ ಇಬ್ಬರು ಸೇರಿ ಇವತ್ತಿನ ಕಾರ್ಯಕ್ರಮನ ಮಾಡ್ತಾಯಿದ್ವಿ. ಸೊ ಈ ಥರ ಮಾಡೋಕ್ಕೆ ಒಂದು ಟೈಮ್ ಬರುತ್ತೆ ಅಂತ ನಾವು ಯಾವತ್ತೂ ಲೈಫಲ್ಲಿ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಬಟ್ ಮಾಡಲೇಬೇಕು, ಸ್ಟ್ರಾಂಗಾಗಿ ನಿಂತಿದ್ದೀನಿ, ನನ್ನ ಕೈಲಿ ಮಾಡೋಕ್ಕಾಗುತ್ತೆ, ಮಾಡ್ತೀನಿ ಅಂತ. ಅಮ್ಮ ನನಗೆ ಫುಲ್ ಸಪೋರ್ಟಿವ್, ಅಮ್ಮನೇ ನನ್ನ ಬ್ಯಾಕ್ ಬೋನ್ ಈಗ. ಸೊ ಅಮ್ಮ ನಡೆಸ್ಕೊಡ್ತಾ ಇದ್ದಾರೆ, ನಾನು ಮಾಡ್ತಾಯಿದ್ದೀನಿ. ಸೊ ನೋಡಿ, ನನ್ನ ಫ್ರೆಂಡ್ ತಂದಿದ್ದೆಲ್ಲ ಫ್ಲವರ್ಸ್ ಎಲ್ಲನೂ ಕೂಡ ಅವರೆಲ್ಲ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡಿದ್ರು. ಬಟ್ ಇಲ್ಲಿ ನಾನು ಏನು ಮಾಡ್ತಾಯಿಲ್ಲ, ಎಲ್ಲ ನನ್ನ ಸಿಸ್ಟರ್ಸು ಸೇರಿಕೊಂಡು, ನೋಡಿ ನನ್ನ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಈ ಥರ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ತುಂಬ ಸ್ಮೈಲಿ ಫೇಸು, ಎಲ್ಲೋ ಫೋಟೋಗೆ ಒಂಥರ ಲುಕ್ ಬಂತು. ಈ ಥರ ಎಲ್ಲ ನೋಡೋಕ್ಕೆ ನನಗೆ ಇಷ್ಟನೇ ಇಲ್ಲ, ಬಟ್ ಅನಿವಾರ್ಯ ಅಂತಾರಲ್ವ. ಸೊ ಕೊಟ್ಟಿದ್ದನ್ನೆಲ್ಲ ತೊಗೊಳ್ಬೇಕು, ಆ್ಯಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ನನಗೆಲ್ಲೋ ಒಂದು ಚೆನ್ನಾಗಿ ಅರ್ಥ ಆಗಿದೆ, ಲೈಫಲ್ಲಿ ಯಾವಾಗ ನಾವು ಖುಷಿಯಾಗಿ ಏನು ಕಷ್ಟ ಇಲ್ಲದೆ ದುಡ್ಡಲ್ಲಿ ಆರಾಮಾಗಿ ಜೀವನ ನಡೆಸ್ತೀವಲ್ಲ, ಅದು ನಿಜ ಲೈಫಲ್ಲ. ಅವಮಾನ, ಕಷ್ಟ, ನೋವು, ದುಃಖನ ತೊಗೊಳ್ತೀವಲ್ಲ, ಅದನ್ನು ತೊಗೊಂಡು ಡೈಜೆಸ್ಟ್ ಮಾಡಿಕೊಂಡು ನಾವು ಇದನ್ನು ನಮ್ಮ ಮನಸ್ಸಲ್ಲೇ ನಾವು ಅದನ್ನು ಇದು ನನಗೆ ಮಾಡೋಕ್ಕೆ ಆಗುತ್ತೆ ಅಂತ ನಾವು ಮಾಡ್ತೀವಲ್ಲ, ದಟ್ ಈಸ್ ಲೈಫು. ಇದು ರಿಯಲಿ ಲೈಫ್ ಅಂದರೆ ಇದೇ. ಅದು ತೊಗೊಂಡ್ರೇ ನಾವು ಲೈಫಲ್ಲಿ ಏನು ಹೇಳ್ತೀವಿ, ನಮ್ಮ ಜನ್ಮಕ್ಕೆ ಒಂದು ಸಾರ್ಥಕ. ನನಗೆ 1 ಇಯರಲ್ಲಿ ತುಂಬ ಚೆನ್ನಾಗಿ ಆಗ್ತಾಯಿದೆ. ಸೊ ಇದೇ ಲೈಫ್, ಇದಿದ್ರೇ ಲೈಫ್ಗೆ ಒಂದು ಫುಲ್ಫಿಲ್ ಅಂತಾರಲ್ವ, ಆ ಥರ. ಸೊ ಎಲ್ಲ ಬ್ರೇಕ್ಫಾಸ್ಟ್ಗಳು ಎಲ್ಲರದು ಫೈನಲಿ ಆಯಿತು. ಪುರೋಹಿತರು ಕೂಡ ಬಂದರು, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ, ಸೊ ಎಲ್ಲರೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಯಾಕಂದರೆ ಶಾಸ್ತ್ರಗಳು ಜಾಸ್ತಿ ಇರೋದ್ರಿಂದ ನಾನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕಾಗಲ್ಲ. ಆದರೂ ಕೆಲವೊಂದು ವಿಡಿಯೋಗಳು ಸರಿಯಾಗಿ ಶೂಟ್ ಮಾಡಿಲ್ಲ. ಎಷ್ಟು ವಿಡಿಯೋ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಸಿಸ್ಟರ್ಸ್ ಎಲ್ಲರೂ ಕೂಡ ಇಲ್ಲಿ ನಾನು ಏನೂ ಮಾಡಿಲ್ಲ. 3 ಡೇಸಿಂದ ಅವರ ಎಫರ್ಟ್ ತುಂಬಾ ಇದೆ. ನಮ್ಮ ಮನೇಲಿ ಈ ಥರ ಒಂದು ಫಂಕ್ಷನ್ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನನಗಿಂತ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿ 1 ವೀಕಿಂದ ಯಾವತ್ತು ಬರಬೇಕು, ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲನೂ ಕೂಡ ತರಕ್ಕೆ, ಪುರೋಹಿತರು ಸಾಮಾನು ತರಕ್ಕೆ, ಎಲ್ಲ ಮಾರ್ಕೆಟ್ಗೆ ನನ್ನ ಸಿಸ್ಟರ್ ಎಲ್ಲನೂ ಬಂದಿದ್ದರು. ಸೊ ನೋಡಿ, ನಮ್ಮ 3ನೇ ಸಿಸ್ಟರ್ ಈಗ ನಮ್ಮ ದೇವರು ಅಂತ ಇದ್ದೀನಿ, ನಮ್ಮ ಯಜಮಾನ್ರ ಹತ್ರ ಅಲಂಕಾರ ಮಾಡ್ತಾ ಇದ್ದಾಳೆ. ಸೊ ಎಲ್ಲ ಅವಳೇ ಫೋಟೋಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಅವಳ ಕೈಯಲ್ಲೇ ಅವಳೇ ಮಾಡಿದ್ದೆಲ್ಲನೂ. ಎಲ್ಲೋ ನಾವು ರಿಲೇಟಿವ್ಸಲ್ಲಿ ಮದುವೆ ಆಗಿರೋ ಕಾರಣ ನಾವು ಬೆಳೆಯೋವಾಗೂ ಅಜ್ಜಿ ಮನೇಲಿ ಜಾಯಿಂಟಲ್ಲಿ ಬೆಳೆದ್ವಿ. ಹಾಗೆ ಮದುವೆ ಆದಮೇಲೂ ನಮ್ಮ ಮೈದ ಭಾವಂದಿರು ಬೇರೆಯವರಲ್ಲ, ಎಲ್ಲ ರಿಲೇಟಿವ್ಸಲ್ಲೇ ನಾವು ಸ್ವಂತದಲ್ಲೇ ಮದುವೆ ಆಗಿರೋ ಕಾರಣ ಎಲ್ಲರಿಗೂ ನಮ್ಮದು ಏನೇ ಒಂದು ದುಃಖ ಬರಲಿ ಸುಖ ಬರಲಿ ಹಂಚ್ಕೊಳ್ತೀವಿ. ನೋಡಿ, ಸುಖದಲ್ಲಂತೂ ಖುಷಿ ಪಡ್ತಾರೆ. ನೋಡಿ, ದುಃಖ ಅಂತ ಬಂದಾಗ ನನ್ನ ಫ್ಯಾಮಿಲಿ ನನಗೆ ಇಲ್ಲಿವರೆಗೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ನೋಡಿ, ಸುಖದಲ್ಲಿ ತಿಂದೋಗೋದಲ್ಲ, ದುಃಖದಲ್ಲಿ ಜಾಯಿನ್ ಆಗಬೇಕು. ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ದುಃಖದಲ್ಲಿ ಬಂದವರೇ ನಮ್ಮ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅಂತ. ಸೊ ಎಲ್ಲೋ ಒಂದು ಕಡೆ ನಮ್ಮ ಯಜಮಾನ್ರಿಗೆ ಯಾರೆಲ್ಲ ಇಷ್ಟ ಅವ್ರನ್ನೇ ಮಾರ್ಕ್ ಮಾಡಿ ಕರೆದಿದ್ದೀನಿ. ಸೊ ಇಷ್ಟು ಇಯರ್ಸಲ್ಲಿ ನನಗೆ ಗೊತ್ತಿತ್ತು ನಮ್ಮ ಯಜಮಾನ್ರಿಗೆ ಯಾರಿಷ್ಟ ಇಲ್ಲ ಅಂತ. ಸೊ ಅವರು ಸ್ವರ್ಗಕ್ಕೆ ಖುಷಿಯಾಗಿ ಅವರ ಆತ್ಮ ಶಾಂತಿಯಾಗಿ ಸೇರಬೇಕು ಅಂತ ಮಾಡ್ತಾ ಇರೋದ್ರಿಂದ ಖುಷಿಯಾಗಿ ಅವ್ರಿಗೆ ಯಾರೆಲ್ಲ ಇಷ್ಟ, ಅದರಲ್ಲಿ ಅವ್ರ ಫ್ಯಾಮಿಲಿನ ಇಲ್ಲಿವರೆಗೂ ಕಷ್ಟ ದುಃಖನ ಯಾರೆಲ್ಲ ಹಂಚ್ಕೊಂಡು ಬಂದಿದ್ದಾರೆ ಅವ್ರನ್ನ ಮಾತ್ರ ಕರೆದಿದ್ದೀನಿ ನಾನಿಲ್ಲಿ. ತಿಂದು ಖುಷಿಯಾಗಿ ಬಂದು ತಿಂದೋಗಿರೋರು ಹಾಗೆ ಇರಬೇಕು ಅಷ್ಟೇ బాగుండవమ్మ నాన్నమ్మే అక్క మీ అప్పకి మామ వస్తా ఉండే కదా మీ అప్పకి మామ కొడుకు పెండ్లం మీ అప్పతోటోళ్ళు మేము మీ అప్పతోటి ఉండేవాళ్ళం.
ఈ తొట్టు మీ అమ్మ తొట్టోడు ఏం తోటోడు మేము ఈ తొట్టు సంబంధం ఆ తొట్టు అన్ని సంబంధాలే ಸೊ ಫೈನಲಿ ಪುರೋಹಿತರು ಎಲ್ಲನೂ ಕೂಡ ಪೂಜೆಗೆ ರೆಡಿ ಆಯಿತು. ಇನ್ನು ಪೂಜೆ ಶುರು ಆಗುತ್ತೆ. ಬ್ರೇಕ್ಫಾಸ್ಟ್ ಆಗಿತ್ತು. ಎಲ್ಲರೂ ಒಂದು ಸ್ವಲ್ಪ ಕಾಫಿ ಕುಡೀಲಿ. ಊಟಗಳು ತುಂಬ ಲೇಟ್ ಆಗುತ್ತೆ, ಯಾಕಂದರೆ ನಮ್ಮ ಮನೇಲಿ ಪೂಜೆನೇ ಲೇಟ್ ಆಗುತ್ತೆ. ಪ್ರೊಸೀಜರ್ಗಳು ಜಾಸ್ತಿ ಇದೆ ಪೂಜೆಗಳದ್ದು. ಸೇಮ್ 11 ಡೇಸಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಂಗಾಗ್ಬಿಟ್ಟು ವೀಡಿಯೋನೂ ಕೂಡ ತುಂಬಾ ಲೆಂತ್ ಆ್ಯಂಡ್ ಲಾಂಗ್ ಇದೆ. ಸೊ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ. ಕೆಲವೊಂದು ವೀಡಿಯೋಗಳು ನಾನೇ ಹಾಕಿಲ್ಲ, ಯಾಕಂದರೆ ಯಾರ್ಯಾರು ವೀಡಿಯೋ ಮಾಡಿದ್ರೆ ನನಗೇ ಕನ್ಫ್ಯೂಸನ್ನು. ನಮ್ಮ ದೊಡ್ಡ ಭಾವ ಹತ್ರ ಕೆಲವೊಂದು ವೀಡಿಯೋಗಳಿದೆ, ಅದನ್ನು ಈಸ್ಕೊಂಡೇ ಇಲ್ಲ ನಾನು. ಈ ಇರೋದನ್ನ ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಯಾವ ಥರ ಎಲ್ಲ ಶಾಸ್ತ್ರ ಮನೆ ಮಾಡ್ತೀವಿ ಅಂತ. ಸೊ ತಿಳ್ಕೊಳ್ಳಿ ನೀವು ಕೂಡ. ांद्रमाणिनस्य प्रभवादे जन्दानगाप्रशंसप्रश्नपदेवते पापोहं पापकर्माण पापात्मसंभवं त्रायं प्रपदेवो रक्षरक्षो गणाधिपदेवताभ्यो नमः प्रदक्षिणत्र नमस्कारं समर्पयति मंगलार्पणमतुः भवतो प्रबन्धो गणदेवताभ्यो नमः यज्ञेज्यमते देवाः तानि धर्माणि कर्माणि साध्यपतिभ्यः विश्वकर्मणा गणाधिपदेवताभ्यो नमः ददामि सृजयामि ಇದು ದರ್ಬೆ ಸೊ ನೋಡಿ, ಪುರೋಹಿತರು ಈಗ ಮಾಡಿಸ್ತಿರೋದು ಬಂದು ನಾವು 11 ಡೇಸಲ್ಲಿ ಸೇಮ್ ಮಾಡಿಸ್ತೀವಿ. 11 ದಿವಸದಲ್ಲೇ ನಾವು 10-11 ದಿವಸ ತುಂಬ ಶಾಸ್ತ್ರಗಳಿತ್ತು. 3 ದಿವಸ ನಮ್ಮ ಮನೆಯಲ್ಲಿ ವರ್ಷದ್ದು ಕೂಡ ನಾವು ಮಾಡಿಸಿದ್ವಿ. ಬಟ್ ಪುರೋಹಿತರು ಈಗ ವರ್ಷದ್ದು ಮತ್ತೆ ಮಾಡಿಸ್ತಾ ಇದ್ದಾರೆ. ಎಲ್ಲೋ ನಮಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ನಮ್ಮ ಮಕ್ಕಳಿಗೆ ಶ್ರೇಯಸ್ಸಾಗಬೇಕು ಅಂತ ಅಷ್ಟೇ. ಎಲ್ಲೂ ಏನರಲ್ಲೂ ಕಡಿಮೆ ಇರಬಾರ್ದು ಅವರಿಗೆ. ನನ್ನ ಅಮ್ಮನ ಕೈಯಲ್ಲಿ ಎಷ್ಟು ಆಗುತ್ತೋ ಶಕ್ತಿಗೆ ಮೀರಿ ಮಾಡಿದ್ದೀವಿ. ಏನರಲ್ಲೂ ಅವರಿಗೆ ನೋವು ಕೊಡಬಾರ್ದು, ಯಾಕಂದರೆ ಅವ್ರು ಇರೋಷ್ಟು ದಿವಸ ನಮಗೋಸ್ಕರ ನಮಗೆ ಅಂತಲೇ ಮಾಡಿದ್ದಾರೆ. ಅವರಿಗೆ ನಾವು ಏನು ಕೊಡೋಕ್ಕೆ ಆಗಿಲ್ಲ, ಅವ್ರು ಏನು ತಗೊಂಡ್ಲೂ ಇಲ್ಲ. ಅಷ್ಟು ಸಣ್ಣ ವಯಸ್ಸಿನಲ್ಲೇ ನಮಗೆ ದೂರ ಆಗಿಬಿಟ್ರು. ಸೊ ಎಲ್ಲೋ ಸಣ್ಣವರಿದ್ದಾಗಿಂದನೂ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ಸೊ ಅವ್ರ ಲೈಫ್ ಸ್ಟೈಲ್ ಎಲ್ಲನೂ ನನಗೆ ಗೊತ್ತಿದೆ. ಕೆಲಸ ಕಲ್ತ್ಕೊಂಡು ಅವ್ರ ಕೆಲಸ ಕಲಿಯೋರ ಮನೆಯಲ್ಲೇ ಇದ್ದು ಅವ್ರ ಮನೆಯಲ್ಲೇ ತಿಂದು ಎಷ್ಟೋ ರಾತ್ರಿಗಳು ಅಲ್ಲೇ ಮಲಗಿ ತುಂಬಾ ಕಷ್ಟಪಟ್ಟಿದ್ದಾರೆ. A to Z ಅವರು ಹಿಸ್ಟ್ರಿ ನನಗೆ ಗೊತ್ತಿದೆ, ಯಾಕಂದರೆ ಅವ್ರು ಎಲ್ಲನೂ ಓಪನಾಗಿ ಹೇಳ್ಕೊಂಡಿದ್ರು. ಸೊ ನಾವು ಹಾಗೇ ಎಲ್ಲನೂ ಕೂಡ ಏನು ಮುಚ್ಚುಮರೆ ಸೀಕ್ರೆಟ್ಸ್ ಅನ್ನೋದು ಇರಲಿಲ್ಲ ನಮ್ಮಿಬ್ಬರಲ್ಲೂ ಕೂಡ. ಯಾಕಂದರೆ ನಾನು ತುಂಬ ಸಣ್ಣ ವಯಸ್ಸಲ್ಲಿ ಅವ್ರಿಗೆ ಫ್ರೆಂಡ್ ಥರ 18 ಇಯರ್ಸಲ್ಲಿ ನನಗೆ ಅವರು ಪರಿಚಯ ಆಗಿದ್ದು. ಸೊ ಹಂಗಾಗ್ಬಿಟ್ಟು ನನ್ನ ಪರ್ಸ್ನಲ್ ಸೀಕ್ರೆಟ್ ಅಂತ ಏನೂ ಇರಲಿಲ್ಲ, ಎಲ್ಲನೂ ಓಪನ್ ಅವ್ರಿಗೆ ಗೊತ್ತಿತ್ತು. ಅವರ ಜೀವನ ಶೈಲಿನ ನನ್ನ ಹತ್ರ ಎಲ್ಲನೂ ಕೂಡ ಹಂಚ್ಕೊಂಡಿದ್ರು. ನಾವು ಅವರು ಮಕ್ಕಳ ದೊಡ್ಡವ್ರು ಆಗೋರ್ಗೂ ಇರಬೇಕಿತ್ತು ಅಂತ ಎಲ್ಲೊಂದು ಕಡೆ ದುಃಖ ಆಗುತ್ತೆ. ಯಾಕಂದರೆ ಅವ್ರು ಮಿಸ್ ಆಗಿದ್ದಂಥ ಲೈಫನ್ನ ನಮ್ಮ ಮಕ್ಕಳಿಂದ ಕೊಡಬೇಕು ಅಂತ ತುಂಬಾ ಇಷ್ಟ ಇತ್ತು ನನಗೆ. ಸೊ ಅದಕ್ಕೆ ಅನಿಸುತ್ತೆ ದೊಡ್ಡವ್ರು ಹೇಳೋದು ಇದೆಲ್ಲ ಮಾಡೋದಕ್ಕೇ ಗಂಡು ಮಕ್ಳು ಇರಬೇಕು ಅಂತ. ಎಲ್ಲೋ ಇವತ್ತು ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ತುಂಬ ಕೀಳಾಗಿ ಮಾತಾಡ್ತೀವಿ ದೊಡ್ಡವ್ರ ಮಾತುಗಳನ್ನ. ಸೊ ಇದನ್ನೆಲ್ಲ ಹೆಣ್ಮಕ್ಳು ಮಾಡಬಾರ್ದು ಅನ್ನೋದು ಕಾರಣ ಇದೆಲ್ಲ ಮಾಡೋದಕ್ಕೇ ಗಂಡು ಮಕ್ಳು ಇರಬೇಕು ಅಂತ. ಆಗಿನ ಕಾಲದಲ್ಲಿ ಏನೇ ಆಗಲಿ ದೊಡ್ಡವರು ಮಾಡಿದಂಥ ಶಾಸ್ತ್ರಗಳಾಗಿರ್ಬೋದು, ದೊಡ್ಡವ್ರು ಆಡಿದಂಥ ಮಾತುಗಳು ಎಲ್ಲನೂ ಕೂಡ 100% ನಿಜನೇ. ಸೊ ನೋಡಿ, ಎಲ್ಲರೂ ಅದೇ ಹೇಳ್ತಾ ಇರೋದು, ನಮ್ಮ ಮಕ್ಕಳು ತುಂಬ ವಯಸ್ಸು ಸಣ್ಣದಾದ್ರೂ ಏನೇ ಹೇಳಿದ್ರೂ ತುಂಬ ಕರೆಕ್ಟಾಗಿ ನಾಜೂಕಾಗಿ ಮಾಡ್ತಾಯಿದ್ದಾರೆ, ತುಂಬ ಗಾಂಭೀರ್ಯವಾಗಿ ಕರೆಕ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದಾರೆ, ದೊಡ್ಡವರು ಕೂಡ ಮಾಡಲ್ಲ, ಇಷ್ಟು ಸಣ್ಣ ಮಕ್ಕಳು ಎಷ್ಟು ಕರೆಕ್ಟಾಗಿ ಮಾಡ್ತಾಯಿದ್ದಾರೆ ಅಂತ. ಸೊ ಎಲ್ಲೋ ನಮ್ಮ ಮನೆಯಲ್ಲಿ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಆಗಿತ್ತು, ಪೂಜೆಗಳು ಮಾಡೋದಾಗಿರ್ಬೋದು ಎಲ್ಲನೂ ಕೂಡ ಅಭ್ಯಾಸ ಇದ್ದಿದ್ದ ಕಾರಣ ಇದೆಲ್ಲನೂ ಕೂಡ ಅವ್ರ ತಾಳ್ಮೆಯಿಂದ ಎಷ್ಟೊತ್ತು ಬೇಕಾದರೂ ಕೂತು ಮಾಡೋ ಅಷ್ಟು ಶಕ್ತಿ ಅವರಲ್ಲಿದೆ.
ಸೊ ನಮ್ಮ ಯಜಮಾನ್ರು ಹಿಂದೆ ದಿವಸದ್ದು ನನಗೆ ನೆನಪಾಗ್ತಾ ಇದೆ. ಅವರು ಮಂಡೇ ಆಕ್ಸಿಡೆಂಟ್ ಆಗಿದ್ದ ದಿವಸ ಮಾರ್ನಿಂಗೇ ಎದ್ದು ಎಲ್ಲನೂ ಅಷ್ಟೇ, ಎಲ್ಲ ನಡೆಯೋದಕ್ಕೂ ಒಂದು ಕಾರಣ ಇರುತ್ತೆ ಅಂತಾರಲ್ವ, ಹಾಗೆ ಅವ್ರಿಗೆ ಯಾವತ್ತೂ ಕನಸು ಅನ್ನೋದೆಲ್ಲ ಬರೋದೇ ಇಲ್ಲ. ನಮಗೆ ಬಂದಿದ್ದ ಕನಸುಗಳನ್ನ ಹೇಳಿದ್ರೆ ಸಿಲ್ಲಿಯಾಗಿ ನಗ್ತಾಯಿದ್ರು. ಅದೇನು ನನಗೆ ಬರೋದೇ ಇಲ್ಲ ಕನಸು ಅಂತ. ಮಂಡೇ ಹಂಗೆ ಶಾಕ್ ಆಗಿಬಿಟ್ಟು ಎದ್ದು ಹೇಳಿದ್ರು. ಸೊ ನೇತ್ರ, ನನ್ನಮ್ಮ ನನಗೆ ಕನಸಿಗೆ ಬಂದಿದ್ದರು, ನಮ್ಮಮ್ಮ ನನ್ನನ್ನು ಮುದ್ದಾಡ್ತಾಯಿದ್ರು ಅಂತ. ಸೊ ಅವ್ರು ಹೇಳಿ ಹೋಗಿ 1 ಅವರ್ಗೆ ಅವ್ರಿಗೆ ಈ ಥರ ಇನ್ಸಿಡೆಂಟ್ ಆಯಿತು ಅಂದರೆ, ಸೊ ಎಸ್ ಕರೆಕ್ಟು ಅಲ್ವಾ, ಅವ್ರು ಬಂದಿದ್ದಾರೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ. ನಾನು ಅವಾಗ ಹೇಳ್ದೆ, ಪಿತೃಪಕ್ಷ ಟೈಮ್ ಅಲ್ವಾ, ಅದಕ್ಕೆ ನಿಮ್ಮಮ್ಮ ಕಾಣಿಸಿದ್ದಾರೆ, ಸೊ ನಾಳೆ ಮಾಡಬೇಕು, ನಾವು ಮಾಡ್ತೀವಿ ಬಿಡು ಅಂತ ಹೇಳಿ, ನಮಸ್ಕಾರ ಹಾಕೋ ನಿಮ್ಮಮ್ಮನಿಗೆ ಅಂತ ಹೇಳಿದೆ. ಸೊ ಗೊತ್ತಿಲ್ಲ, ಅವ್ರು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಇನ್ಸಿಡೆಂಟ್ ಆದಮೇಲೆ ನಾನು ಆಡಿದ ಮಾತುಗಳು ಇವಾಗೂ ನನ್ನ ಕಣ್ಮುಂದೆನೇ ಇದೆ. ಸೊ ಎಸ್ ಕರೆಕ್ಟು, ದೊಡ್ಡವರು ಹೇಳೋ ಮಾತು 100ಕ್ಕೆ 100 ಸತ್ಯ, ತುಂಬಾ ನಿಜ ಇದೆ. ನಾವೆಲ್ಲ ತುಂಬ ತೆಗ್ದಾಕಿ ಮಾತಾಡ್ತೀವಿ. ಸೊ ನೋಡಿ, ನನ್ನ 2ನೇ ಮೈದಾ ಇವಾಗ ಬಾಳೆಕಂದು ತಂದಿರಲಿಲ್ಲ. ಸೊ ಅದನ್ನು ಕೂಡ ತಗೊಂಡು ಇವಾಗ ಬಂದರು. ಸೊ ಎಲ್ಲೋ ನನ್ನ ಫ್ಯಾಮಿಲಿ ಮೆಂಬರ್ಸು ನಾನು ಏನು ಮಾಡಿಲ್ಲ ಅಂದ್ರೂ ಕೂಡ ಎಲ್ಲನೂ ಕೂಡ ನಿಂತು ಎಲ್ಲ ಅವ್ರ ಕೈಯಲ್ಲಿ ಎಲ್ಲ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರು. ಇವತ್ತಿನ ಪೂಜೆನ ತುಂಬ ಚೆನ್ನಾಗಾಯಿತು. ಇದರಲ್ಲಿ ನನಗೆ ತುಂಬಾ ಖುಷಿ ಇದೆ. ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ ನನಗೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಏನಕ್ಕೆ ಅಂದರೆ, ನಮ್ಮ ಮಕ್ಕಳಿಬ್ಬರು ಸಾಷ್ಟಾಂಗ ನಮಸ್ಕಾರ ಹಾಕ್ಕೊಳ್ಳೋವಾಗ ನಮ್ಮ ಯಜಮಾನ್ರು ಫೋಟೋಯಿಂದ ಬಲಗಡೆಯಿಂದ ನಮ್ಮ ಸಿಸ್ಟರು ಸೇವಂತಿಗೆ ಇದು ಒಂಥರ ಹೂ ಮಾಡಿ ಇಟ್ಟಿದ್ಲು. 2 ಫೋಟೋಯಿಂದನೂ ಹೂ ಕೊಟ್ಟರು. ಹಿಂದೆ ಫೋಟೋಲ್ಲೂ ಬಲಗಡೆನೇ ಹೂ ಬಿತ್ತು, ಮುಂದೆ ಫೋಟೋಲ್ಲೂ ನೋಡಿ ಕಾಣಿಸ್ತಾ ಇದೆ ನಿಮಗೆ, ಹೂ ಕೊಟ್ಟರು. ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ಗಂಡು ಮಕ್ಕಳು ಇಬ್ಬರೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡುವಾಗ ಅವ್ರ ಅಪ್ಪನಿಗೆ ತೃಪ್ತಿ ಆಗಿದೆ, ಅದಕ್ಕೆ ಖುಷಿಯಲ್ಲಿ ಹೂ ಕೊಟ್ಟಿದ್ದಾರೆ ಅಂತ. ಆ ಹೂವನ್ನು ತೆಗೆದು ನನ್ನ ತಲೆಗೆ ಮುಡಿಸಿದ್ರು ದೊಡ್ಡವರೆಲ್ಲ. ಸೊ ಎಲ್ಲೊಂದು ಕಡೆ ಖುಷಿ ಆಗ್ತಾಯಿದೆ, ದುಃಖ ನನಗೆಲ್ಲೋ ಅವರು ಇಲ್ಲೇ ಇದ್ದಾರೆ ಇಷ್ಟು ದಿವಸ, ಇವಾಗ ಎಲ್ಲೂ ಹೋಗ್ಬಿಡ್ತಾರೋ, ಈ ಥರ ಪೂಜೆ ಮಾಡಿ ಕಳಿಸ್ತಾ ಇದ್ದೀವಿ ನಾವು ಅಂತ. ಸೊ ಗೊತ್ತಿಲ್ಲ, ಎಲ್ಲನೂ ಕೂಡ ಚೆನ್ನಾಗಿ ಆಗ್ತಾಯಿದೆ. ಈಗ ಇದೆಲ್ಲ ಆದಮೇಲೆ ಈಗ ಹೋಮ ಶುರು ಆಗುತ್ತೆ. ಅದಕ್ಕೂ ಮುಂಚೆ ದೊಡ್ಡವ್ರ ಹತ್ರ ಎಲ್ಲ ಮಕ್ಕಳ ಕೈಯಲ್ಲಿ ದೊಡ್ಡವ್ರ ಹತ್ರ ಆಶೀರ್ವಾದ ತೊಗೊಳ್ತಾ ಇದ್ದೀವಿ. ತುಂಬಾ ಖುಷಿ ಆಯ್ತು. ನಮ್ಮ ಯಜಮಾನ್ರು ಹೂ ಕೊಟ್ಟಿದ್ದು ಬಲಗಡೆನೇ 2 ಫೋಟೋಲ್ಲೂ ಒಂದೇ ಸರಿಗೆ ಹೂ ಬಿತ್ತಲ್ವ, ಅದು ಫುಲ್ ಖುಷಿ ಆಗ್ತಾಯಿದೆ ಅಲ್ವಾ. ಇಲ್ಲ ಅಂತೀವಿ ನಾವು, ಎಲ್ಲನೂ ಕೂಡ ಇದೆ, ಕಾಲಕ್ಕೆ ಅನುಗುಣವಾಗಿ ಎಲ್ಲನೂ ಕೂಡ ನಡೀತಾ ಇರುತ್ತೆ. ಸೊ ಎಲ್ಲನೂ ನಂಬಬೇಕು. ನಾವು ಅಂದ್ಕೊಂಡಂಗೆ ಅದಿದು ಇದೆ ಇದಿಲ್ಲ ಅನ್ನೋದು ನಿಜ ಸುಳ್ಳು. ಎಲ್ಲನೂ ಕೂಡ ಇದೆ, ಆತ್ಮಗಳು ಇದೆ, ದೇವರು ಇದೆ. ಸೊ ಹೋಪ್ ನನಗೆ ಒಂದೇ ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿದೆ, ಎಲ್ಲನೂ ಇದೆ. ಸೊ ಫೈನಲಿ ನೋಡಿ, ನೆಂಟರೆಲ್ಲನೂ ಕೂಡ ಬರ್ತಾ ಇದ್ದಾರೆ ಈಗ ಎಲ್ಲರೂ. ಹೆಂಗೆ ಅಂತ ಸೊ ತುಂಬ ಕಡೆ ನಾನು ವಾಯ್ಸ್ನ ಮ್ಯೂಟ್ ಮಾಡಿಲ್ಲ, ಒರಿಜಿನಲ್ ವೀಡಿಯೋನೇ ಹಾಕಿದ್ದೀನಿ. ಏನಕ್ಕಂದರೆ ಪೂಜೆಗಳು ಮಾಡೋದೆಲ್ಲ ಅಂತ ನೆಂಟರೆಲ್ಲ ಈಗ ಬರ್ತಾ ಇದ್ದಾರೆ. ನಮ್ಮ ಸೋದರತ್ತೆಗಳು, ನಮ್ಮ ಅಪ್ಪನ ತಂಗಿದಿರೆಲ್ಲ ಮಾರ್ನಿಂಗ್ 8ಗೆಲ್ಲ ಬಂದುಬಿಟ್ರು. ಸೊ ಕಾಫಿ ಟೀ ಕುಡಿತಾ ಇದ್ದಾರೆ. ಈಗ ಬ್ರಾಹ್ಮಣಾರತಿ ಶುರು ಆಗುತ್ತೆ ನೋಡಿ. ಬ್ರಾಹ್ಮಣ ಭೋಜನಾಪೇಕ್ಷಣಾಯ ಪಾದಸೇವಾಪೇಕ್ಷ ಅಪಜನ ಶಬ್ದ ಬರಬೇಕು. ಹಂಗೆ ಕಾಲು ತೊಳಿರಿ
ఆంటీ చిన్నోడు ನಾನು ಇಟ್ಕೊಂಡ್ರ ಚೆಂಟು ಇಬ್ರು ಎಲ್ಲ ಕಾಣ್ತಾ ಇಲ್ಲ ಕಾಣೆ ಹಾಕ್ಬಿಟ್ಟವ್ರು ಅವರು. ಅವ್ರು ಗೊತ್ತು ಎದೆ ಬರಿದ್ದ ಹೊಟ್ಟೆಗಿಕ್ಕೋ ಕೈಲಿಗೆ ಬುಜ್ಜಿಗಿಟ್ನೆಲ್ಲ ಇಕ್ಕೋ ఇప్పించుకుంటాను అంటే వద్దు వద్దు అంటారు. దానికి చెంటు నన్ను తీసుకున్నా బావంటే కదా ಲಾಸ್ಟ್ ಕಡೆಗೆ ಅಣ್ಣ ಸ್ವಲ್ಪ ಮಾಡಿ ಅಣ್ಣ ಕುಂಗ್ ಮಾಡಿ ಫಸ್ಟ್ నెక్స్ట్ మా పెళ్ళి ಅಲ್ಲಿ ಅಲ್ಲಿ ದಿವಾನ ಪೆನ್ పెట్టి పూజ ಮಾಡಿ ಸನೋದಾಯ ಮಂಗಳ ಸರ್ವಭೌಮಾಯ ಮಂಗಳ ವೇದ್ಯಾಯ ಮಂಗಳ ವಿಕಾಕ್ಷಾಯ ಮಂಗಳ ದಿಗಾತ್ರಾಯ ಕಾಮಿತಾರ್ಥಾಯ ಮಂಗಳ ಪ್ರಪದಂ ಚೈಮಾಯ ದೈವತ್ವ ಬ್ರಹ್ಮರ್ಷಿ ದೇವರಾನುವಂತಹ ಬ್ರಹ್ಮಣಾರಾಧನಂ ಕರಿಷ್ಯೆ ఎలా అగ్గిపెట్టి ఇంకొక పెట్టేమో అయిపోయిందా పెట్టేయండమ్మా. చిన్నోళ్ళు ఇక్కడ యాళ్ళ పెట్టుకో స్వామి బ్రాహ్మణు ద్వారా తండ్రి గారి సంవత్సరేక శ్రాద్ధ కర్మను ఆచరిస్తున్నాము. అందువలన దేవత్వ బ్రాహ్మణులు అనేటువంటి మీరు ఆ గృహానికి ఆహ్వానించి మా ఆతిథ్యాన్ని స్వీకరించి
అమ్మను ఆ కుటుంబాన్ని ఆశీర్వదించండి స్వామి. ఏమక్కిడు తదాస్తు. ఎక్కించుకోండి అయినా ఇప్పుడు కాళ్ళకి నక్షత్రం కాళ్ళకి నమస్కారం చేసుకోండి. ನಾನು ಮಾಡ್ತೀನಿ ಎಕ್ಷತ್ಲು అర్జెంట్ గేనా ನೀವು ನಮಸ್ಕಾರ ಮಾಡ್ಕೊಳ್ಳಿ ಬನ್ನಿ ಹೋಗೋಣ ಹಂಗೆ ಆಟ ಏನ್ ಮಾಡ್ಕೊಬೇಕು ఇట్ಕೊಂಡು ఇవన్నీ ఇప్పుడు ನೀರು ತುಂಬಿಟ್ಟು ಅದೇ ತಲೆ ಟೀ ಕುಡ್ದಂಟ ಪಿಂಕ್ಲು ಸೇರ್ಕೊಂಡಪ್ಪ ಪಟ್ಕೊಂಡ ఇక్కడ ಟವಲ್ ತಗೊಂಡು ಕಾಲು ಒರೆಸ್ರಿ. ಎತ್ಕೊಪ್ಪ ಟವಲ್ చెల్లిట్టు తిరిగి యారు పెట్ట వద్దు అని రాయప్ప బ్రహ్మణాదిదేవతాభ్యుర్మహాదైవజ్ఞ స్వరూపం విశ్వకర్మ స్వరూపం చైవ దేవతాభి బ్రహ్మణార్థా చైవ ఇతరం చైవ శ్రద్ధవేద కర్మనుష్ఠాన సంవత్సరేకాది బ్రహ్మణార్థాది పూజకైంకర్యమహం కరిష్యే. అదొకటి ఉంది గమనము చిన్నగా వేయి మరి నీటిపై చిన్నగా అట్లే చెప్పను విష్ణు స్వరూపేతాపి బ్రహ్మణార్థ పూజా కైంకర్యమహం కరిష్యే. ಬಕೆಟ್ ಇಟ್ಬಿಟ್ಟು ಜಗ್ಗು ತೆಗೆದ್ಬಿಟ್ಟು ಹಿಂದಕ್ಕೆ ಇನ್ನೇನಿಲ್ಲ ಆಮೇಲೆ ಬೇಕಲ್ಲ ಇನ್ನ ಹಿಂದಕ್ಕೆ ಕೆಲಸ ಪ್ರಬಂಧರಿಗಾಕ್ಷಪಸ್ಪಂ ಕರಿಷ್ಯೇ. కూర్చోకుండా ఇట్లానಲ್ಲ ఆయన అని ఇంకొకసి ಸುಮಾರು ಗಂಕಮ್ಮ ఇట్లా ఇంకా అట్లను సారీ ಯಾವಾದ್ರೆ తిరగా కుడిపక్క ఇంకా ఇడి ఎంత వస్తే అంత ఎంత వస్తే అంత శాస్త్రం అంతే జోడించు అట్లా మామది కాదు నిదానం పట్టుకోండి నువ్వు అన్న ఇద్దరు వేయండి ఏం వచ్చింది మరి ಕಟ್ಟಪ್ಪ ಕಾಲುಗ ಪುನಃ ರಾತ್ರ ఆ దేవుని ఇంట్లోకి వేసేసారు
అక్పేట కడకి లే తెప్పించమమ్మ ఉంది అక్పేట అంటే ಅದಕ್ಕೆ ಬೆಂಕಿಪಟ್ಟಣ ಕೊಡ್ರಿ ಇನ್ನೊಂದಂತೆ ಹೋಗ್ಲಿ ಇಸ್ತಾರ ಬ್ರಹ್ಮಣೇ ಅಲ್ಲಿ ಇಡು ಅಂತೆ ವೆಂಕಟೇಶ್. ಇದ್ದಾನ. ಇಟ್ಕೊಳ್ಳಿ. ನಿಧಾನ ಕೈ ಸಾಲೆ ತಗೋ నీట్గా పంచపాత్ర ఉదిరిపోతుంది. అది ಈಗ ನಮಸ್ಕಾರ ಮಾಡಿ. రెండు చేయిలు పట్టు. విశ్వబ్రాహ్మణ ద్వారా ఈరోజు మా గృహం నందు మా తండ్రి గారు అయినటువంటి ఈశ్వరాచార్య వారి సంవత్సరిక శ్రద్ధ కర్మను ఆచరిస్తున్నాము. మీరు మా గృహానికి వచ్చి మా ఆతిథ్యాన్ని స్వీకరించి మమ్మల్ని మా కుటుంబాన్ని ఆశీర్వదించండి స్వామి. అన్ని పదార్థాలు రావాలా చెప్పిన అందరూ బయటకు వెళ్ళిపోవాలా. బ్రాహ్మణార్థికి భోజనం అవుతావా? వాళ్ళు భోజనం తింటారు. అందరూ అవతలకు వెళ్ళిపోవాలి. వాళ్ళు మాత్రం ఉండదు. అదే ಹೇಳಿದ್ದೀನಿ ఎచ్చేదా ನಮ್ಮ ಎಲೆ పుట్ట చెయ్యి మరి పెట్టాలా అటు పుట్ట ಆಚೆ బట్టలు తవ్వాలి. ಫಸ್ಟ್ ಎಲೆ ಮೇಲೆ ಪುಟ್ಕೋಪಿ ಅಕ್ಕೂ పెట్టాల ಕುದುರೆಸೇಬ್ ಎಲೆ ಅವ್ರ ಊಟದ ಪದಾರ್ಥಗಳು ಇಲ್ಲಿ ಎಷ್ಟು ಬೇಕು ಅಷ್ಟೇ ಬರಬೇಕು ಪದಾರ್ಥ. ಚಿಂಪೈ ಫಸ್ಟ್ ಅದೇ ಹೇಳಿದ್ದೀನಿ ಚಿಂಪೈ ಅದೇ ಅವರಿಬ್ಬರಿಗೂ ಇಲ್ಲಿ ಅಮ್ಮ నీళ్ళు అద్దಲ್ಲ 5 ಜನ ಭೋಜನ బయటకి నీళ్ళు అద్దు. ఇది ఆకే ಅಲ್ಲ ಅದಕ್ಕೆ ಹಾಕೇ ಇಲ್ಲ. ಕುದುರೆಸೇಬಲ್ಲಿ ಅದು ತೆಗೆದುಕೊಳ್ಳೋದಿಲ್ಲ. ಸೊ ನೋಡಿ, ಬ್ರಾಹ್ಮಣಾರ್ಥ ಕೂತಿರೋರಿಗೆ ಊಟ ಫಸ್ಟ್ ಅವ್ರಿಗೇ ಬಡಿಸ್ಬೇಕು. ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮ ಬಜ್ಜಿನ ಮಾಡ್ತಾಯಿದ್ದಾರೆ. ಅಷ್ಟೆಲ್ಲ ಭಟ್ರ ಕೈಲಿ ಮಾಡಿಸಿ ಇಲ್ಲೇನಕ್ಕೆ ಬಜ್ಜಿ ಅಂದರೆ, ಕೊನೆ ಸಾರಿಯಾಗಿ ನಮ್ಮ ಯಜಮಾನ್ರು ಹೋಗೋವಾಗ ಉಪ್ಪಿಟ್ಟನ್ನ ತಿಂದೋಗಿದ್ರು, ಅವರೆಕಾಳು ಉಪ್ಪಿಟ್ಟು. ಹಾಗೆ ಹುಳಿ ಸಾರು ಮಾಡ್ತಾಯಿದ್ದೆ. ನಂಚ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಬಜ್ಜಿನ ಸುಡು ಅಂತ ಹೇಳಿದರು. ಸೊ ಅವ್ರು ಯಾವತ್ತೂ ನಂಚ್ಕೊಳ್ಳಲ್ಲ, ಬಜ್ಜಿ ಎಲ್ಲ ಕೇಳೋದೇ ಇಲ್ಲ. ಆ ಥರ ಇನ್ಸಿಡೆಂಟ್ ಆದಾಗ ಎಲ್ಲರೂ ನಮ್ಮ ಮನೆಗೆ ಬಂದಾಗ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಅವ್ರಿಗೆ ವೆಯ್ಟ್ ಮಾಡಿ ಬಂದಾಗ ಸುಡೋಣ ಅಂತ ಎಲ್ಲ ಕಟ್ ಮಾಡಿ ಮೆಣಸಿನ್ಕಾಯಿ ಬಜ್ಜಿಗೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಸೊ ಅದಕ್ಕೆ ನಮ್ಮ ಮನೇಲಿ ದೊಡ್ಡವರೆಲ್ಲನೂ ಕೂಡ ನಮ್ಮ ದೊಡ್ಡಮ್ಮ ಎಲ್ಲ ಅವ್ನು ಅಂದಿದ್ದ ತಿಂದಿಲ್ಲ ಅಲ್ವಾ, 11 ದಿವಸದಲ್ಲೂ ಮಾಡಿ ಇಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡಿಬಿಟ್ಟು ಇಡೋಣ ಅಂದ್ಬಿಟ್ಟು ಎಲ್ಲ ಸುಡ್ತಾ ಇದ್ದಾರೆ. ಸೊ ಬನ್ನಿ, ಇಲ್ಲಿ ರೂಮಲ್ಲಿ ಕೂತಿರೋರೆಲ್ಲರೂ ಕೂಡ ನಮ್ಮ ಅತ್ತೆದಿರು. ಎಲ್ಲರೂ ಆಲ್ಮೋಸ್ಟ್ ನಮ್ಮ ಸೋದರ ಅತ್ತೆದಿರಾಗಬೇಕು. ನಮ್ಮ ಅಕ್ಕ ಒಬ್ಬರು ಬಿಟ್ಟು ಈ ಕಡೆ ನಮ್ಮ ಅತ್ತೆ ಸೊಸೆ ನಿಂತಿದ್ದಾರಲ್ಲ ಎಲ್ಲೋ ಸರಿ ಬಿಟ್ಟು, ಇನ್ನು ಇವರೆಲ್ಲ ನಮ್ಮ ಅತ್ತೆದಿರೇ. ಸೊ ನೋಡಿ, ಇವರೆಲ್ಲರೂ ಕೂಡ ನಮ್ಮ ಅಪ್ಪ ಸಿಸ್ಟರ್ಸು, ಅಪ್ಪನ ತಂಗಿದಿರು. ಅಪ್ಪ ಅಮ್ಮನೂ ಕೂಡ ರಿಲೇಟಿವ್ಸಲ್ಲೇ ಮದುವೆ ಆಗಿರೋದು.
ಎಲ್ಲೋ ನನಗೊಂದು ಕಡೆ ಖುಷಿ, ನಮ್ಮ ಅತ್ತೆದಿರನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರದಲ್ಲೇ ಇರೋದು. ಹಾಗೆ ನಮ್ಮ ಅತ್ತೆ ಬೈತಾ ಇದ್ದಾರೆ. ಮೊನ್ನೆ ರೀಸೆಂಟಾಗಿ ನಾನು ಅಕ್ಕ ಅವ್ರದ್ದು ಬಾಬಾ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಆವಾಗ ಅತ್ತೆಯವ್ರ ಮನೆ ಮುಂದೆನೇ ಹಿಂಗೆ ರೋಡಲ್ಲಿ ಹೋಗಿರೋದು ನಾನು. ವೀಡಿಯೋ ಅಲ್ಲಿ ನೋಡಿದ್ರಲ್ವ, ಅದಕ್ಕೆ ವೀಡಿಯೋ ನೋಡಿ ಬೈತಾ ಇದ್ದಾರೆ. ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಬರುತ್ತೆ ನಿನಗೆ, ಮನೆಗೆ ಬರೋಕ್ಕೆ ನಿನಗೆ ಆಗಲ್ಲ ಅಂದ್ಬಿಟ್ಟು ಸಾರಿ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ ಅತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲೋ ಈ ಥರ ನಮ್ಮ ಯಜಮಾನ್ರಿದ್ದಾಗ ಎಲ್ಲರೂ ಬಂದಿದ್ದರೆ ತುಂಬಾ ಖುಷಿ ಪಡ್ತಾಯಿದ್ರು. ಸೊ ನೋಡಿ ಹೊರಗಡೆ ಈಗ ಬ್ರಾಹ್ಮಣಾರ್ಥಕ್ಕೆ ಕೂತಿದ್ರಲ್ಲ, ಅವ್ರದ್ದೆಲ್ಲ ಊಟ ಆಯಿತು. ಈಗ ಪ್ರೊಸೀಜರ್ ಇರುತ್ತೆ, ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಕೆಲವೊಂದು ನನಗೆ ಬಾಯಲ್ಲಿ ಹೇಳೋಕ್ಕೂ ಬರೋದಿಲ್ಲ. ಅವ್ರಿಗೆ ತುಂಬ ಗೌರವದಿಂದ ಅವ್ರಿಗೆ ಅತಿಥಿ ಸತ್ಕಾರ ಮಾಡ್ತೀವಲ್ಲ, ಆ ಥರ ಮಾಡಬೇಕು. ಎಲ್ಲನೂ ಕೂಡ ನಮ್ಮ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಅವರಿಗೆ ಏನೆಲ್ಲ ಉಡುಗೊರೆ ಕೊಡ್ತೀವಲ್ಲ ಅದನ್ನೆಲ್ಲ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಅವರು ಇಲ್ಲೇ ಮನೆ ಹತ್ರ ಯಾವುದಾದ್ರೂ ಇರೋ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಒಂದು 5 ನಿಮಿಷ ಕೂತ್ಕೊಂಡು ದೇವರ ನಮಸ್ಕಾರ ಹಾಕ್ಬಿಟ್ಟು ಬರಬೇಕು. ಛತ್ರಿ ಅವ್ರಿಗೆ ಏನೆಲ್ಲ ಕೊಡ್ತೀವಿ ಅದೆಲ್ಲ ಕೊಟ್ಟು ಕಾಲಿಗೆ ಚಪ್ಪಲಿನ ಧರಿಸಿ ಅವರ ಆಶೀರ್ವಾದ ನಮಗೆ ಒಳ್ಳೆಯದು ಅಂತ. ತಗಲಿ ಕಾಲ್ಕೆ ಇಲ್ಲೇ ಸ್ವಾಮಿ ಅರ್ಜೆಂಟ್ ಅವ್ರೆ. ಚೆನ್ನಾಗಿತ್ತಾ? ತುಂಬ ಸ್ವೀಕರಿಸಿದ್ರ? ಚೆನ್ನಾಗಿ ಸ್ವಾಮಿ. ಅನ್ನದಾತ ಸುಖಿ ಭವ. ಒಳ್ಳೆಯದಾಗಲಿ. ವಿಶ್ರಾಂತಿ ತಗೊಂಡು ನೋಡಿ ಈಗ ಅದೆಲ್ಲ ಆದಮೇಲೆ ಇನ್ನೂ ಈಗ ಪೂಜೆ ಪಿಂಡ ಪ್ರದಾನ ಅಂತಾರಲ್ವ ಅದೆಲ್ಲ ಇದೆ. ಈಗ ಒಂದ್ಸತಿ ಅವ್ರು ತಿಂದಿರೋದೆಲ್ಲ ಎತ್ತಿ ಒರೆಸಿ ನಮ್ಮ ಅಕ್ಕವರೆಲ್ಲ ಹೂವೆಲ್ಲ ಹಾಕ್ತಾ ಇದ್ದಾರೆ. ಇನ್ನು ನೀಳು ಚಿನ್ನಗೆ ಎಸ್ಕೊಪ್ಪ ಶಾನೆ ಇದು ಈ ಏಲು ಹೆಬ್ಬೆಟ್ಲ ಹಿಡಿಯಲ್ಲ, ಹೆಬ್ಬೆಟ್ಲ ಹತ್ಕೊಂಡು ತಿರ್ಗಾ ಅದೇ ಹಿಡಿ ಅದಕ್ಕೋ ಕಾಯಿ ಸುಪರ್ಣಸ ಗೋತ್ರ ಶರ್ಮಾಣಂ ಪ್ರಮಂತಾಚಾರಿ ಯಜ್ಞಪಿಂಡಂ ಉಪತಿಷ್ಠತೋ ಸುಸ್ವಾಗತಂ ನಮಾಮಿ ನಮಸ್ತರ್ಪಯಾಮಿ ತಿಲತರ್ಪಯಾಮಿ ಹೇಳ ಸುಪರ್ಣಸ ಗೋತ್ರ ಶರ್ಮಾಣಂ ಕವಿದಂ ಅಶ್ವತ್ಥಂಹ ಕವಿದಃ ಯಜ್ಞಪಿಂಡಂ ಉಪತಿಷ್ಠತೋ ಸುಸ್ವಾಗತಂ ನಮಾಮಿ ನಮಸ್ತರ್ಪಯಾಮಿ ತಿಲತರ್ಪಯಾಮಿ ನಾನಾಗಿ అదే వాళ్ళు డాడీ సినిమా వచ్చారు వాళ్ళు గోత్రం తాత గోత్రం ఏమి అబోరస పేరు సినిమా వచ్చారు సుమయాచారి రూపం దేవరూపం ఆదిత్యరూపం సుస్వాగతం నమామి నమస్తర్పయామి తిలతర్పయామి కాయను పితృపక్షాలు కదా కూడా మంచిది. పితృపక్షాలు అందరికీ సేర్చుకుంటారు ఇద్దరు కొడుకులు ఇద్దరు తిరిపారు కదా. సంజీవ తాత లేదు మమ్మీ చూడు కోకిలతం పిలుస్తాను అదే గోత్రమే అబోనస గోత్రం. శర్మాణం యజ్ఞపిండం ఉపతిష్ఠతో సుస్వాగతం నమామి నమస్తర్పయామి తాత డాక్టర్ ఇప్పించారు అబోనసం పితామహ సంజీవాచారి శర్మాణం
ಗೋತ್ರ ಯಾವ್ದು? ಅಬೋನಸ ಗೋತ್ರ. ಅಪೂರ್ಣ ಗೋತ್ರಂ ಶರ್ಮಾಣಂ ಅಗೋ ಅಂತ ಮಾಡಿ. ಸಂತಮೇ ಗೋವಾದಿ ಸರ್ವೇಭ್ಯೋ ಮಹಾಜನಭ್ಯೋ ನಮಃ. ಇದರಂಚೈವ ದೇವ ಶ್ರಾದ್ದಮೇವ ಕರ್ಮರಿಷ್ಯಮಾಣಃ ಇಂದ ಪ್ರಧಾನಾತ್ಮಂ ಕರಿಷ್ಯೇ. ಆಯ್ತಾ? भगवान सर्वात्मक स्वर्गस्थ सर्वैश्वर्येण आत्मशांति कलेशांति पुण्यलोक शांति देवताभ्यो नमः जगत्या सुखं तिरुन्तस्ते स्वाहा. ओम अच्युतानंत गोविंदाय अच्युतानंत गोविंदाय नमः. ಬಿಟ್ಟು ಬಟ್ಟೆ పెట్టేದಪ್ಪ ಹುಡುಕೆ ಇಬ್ರು ಪ್ರದಕ್ಷಿಣೆ ಮಾಡಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ತಾರೆ. ಅಂದ್ರು ಅಕ್ಷಂತ ಎತ್ಕೊನಿ. అక్షంత ఇప్పించుకోపా అందరికి ఇపో అది సోమలా ఫస్ట్ ఆ పిండం కాయం చెప్పు కూర్చొని చాట్ సాంబ్రాణి లౌకేశ్వర అందరూ కాదు ఆయన చేతిలో ఫస్ట్ టైం ఇచ్చాను పసుపు పెట్టమ్మా పెట్టేసి ఒక ఇది అక్కడ ఇచ్చేసి పెట్టమ్మా పసుపు జమునా క్యా ఉపయోగాలు గుణపతి పెట్టాను ಇನ್ನೊಂದು ಭೀಮ್ వేసుకో ಚಾಮ್ ಜಾಸ್ತಿ ಸರಿ ಒಂದು ಭೀಮ್ ఏంటದ సరేడమ్మా సరేడమ్మా नीलदस्वादिलेगे बस्वरा निवर्षकत्वनि दस्मर्षका मध्ये परमात्मा परमस्वरूपदेवताभ्यो नमः. महादुगं भक्तोपसमेत भयानिवेदं देवदेवस्वरूपं मणिराजनं समर्पयामि. परोक्षानं समर्पयामि. देवताभ्यो नमः. कृत्वा ಅವನ್ ತೋರ್ಸ್ಕೊಂಡ್ ಪಾಪ ಜರುದ ಇಲ್ಲದ ವಾಂಚಂತನೆ ಚಿನ್ನೋಳು ಇಷ್ಟ ಎಡಲ್ಲ ಪಟ್ಕೊಡ್ತಿಲ್ಲ ಅಲ್ಲಿ ಚಿಲ್ಲರ್ పట్టించేవాళ్ళు ఇవ్వచ్చు తెచ్చింటే ఇవ్వచ్చు.
ఆవిడే లెక్క ఇవిడేం లెక్కలేదు బట్టలంతా ఇవిడేం లెక్క అదే అతను చెరువులో ఎక్కడ అది చెరువులో ఇయ్యాలద్ద ఎత్తుకొని ఇసుకొచ్చిందంట. ఊదురాదు ಇಡೀ ಊದುರಾದು ಬಿಟ್ಟು ನಮಸ್ಕಾರ. సంబరాన్ని ఏంటో మీరు అట్లా చెట్లు అట్లా ఏనా అందరూ తట్టుకోవడం ఒకటి పిండాలు ఉందా దాంట్లో పెట్టి అనిపించండి అయితే ఇంకా పెద్దదే లేకుంటే దాంట్లోనే పెట్టించి ఇంకేం చేసేకేలే ఆధిపత్యమేవ ఆగాక ఎత్తుకోండి అక్షం పెట్టుకున్నారు అందరూ పెట్టుకోండి ముందు దీప అట్లా గోవింద చెప్పండి సమలో మీరే చెప్పియాలా మీరే చెప్పండి చెప్పండి మీరే చెప్పండి ఇంటి దేవుడు తిరగప్ప మా ఇంటి దేవుడు మనే దేవుడు శ్రీ ఆంజనేయ స్వపాదార వందే గోవింద రాయవరనా శ్రీ రాయవర ఆంజనేయ స్వామి పాదార వందయో గోవింద శ్రీ లక్ష్మీ వెంకటరమణ స్వామి పాదార వందయో గోవింద సకల దేవత పాదార వందయో గోవింద సీతారామ పాదార వందయో గోవింద ఈశ్వరాచార్య పాదార వందయో గోవింద హనుమంతాచార్య పాదార వందయో గోవింద అశ్వత్థమ్మ పాదార వందయో గోవింద ఓం నమ పార్వతే పదహే హర మహాదేవ శంభో శంకర అందరూ ముంగర దీప అదే అప్పుడు అదే అప్పుడు ಸೊ ಫೈನಲಿ ಈಗ ಟೈಮ್ ಬಂದು 3:30 ಹತ್ರ ಬರ್ತಾ ಇದೆ. ಫೈನಲಾಗಿ ಎಲ್ಲ ಪೂಜೆ ಮಾಡ್ಕೊಂಡು ಪೂಜೆ ಜಾಸ್ತಿ ಇರೋದ್ರಿಂದ ಲೇಟ್ ಆಯಿತು. ಮಾರ್ನಿಂಗ್ ಕೂಡ ಇಷ್ಟು ಆಗಿತ್ತು. ಇವಾಗೆಲ್ಲ ಆದಮೇಲೆ ಎಲ್ಲ ಊಟನ ಬಡಿಸ್ತಾರೆ. ಆಯುಷ್ಯಂ ದೇಹ ಮೇ ಭವತಿ ಅದೇ ಈಗ ಸಾಲ भुवनेश्वरी भगवते देवता भद्रे पद्मदाक्षी पद्मगंभीरवक्षनाभे सर्वेश्वरे देवताभ्यो नमः आदित्य स्वीकृत्य पंचपक्ष परममा स्वीकृत्य अहंकर्षे ನಿಧಾನವಾಗಿ ಎಲ್ಲ ಹೊತ್ತು ಊಟ ಮಾಡಿ
ಸಾಂಬಾರ್ ಬಡಿಸಿದ್ರೆ ಏನು ಸಂಜೆ ಬರ್ತಾರೆ ಬರ್ತಾರೆ ಬಿಸಿ ಬಿಸಿ ಬರುತ್ತೆ ಎಲ್ಲ ಬಿಸಿ ಬಿಸಿ ಸುಡ್ತಾವ್ರೆ ಅಂತ ಮಾತ್ರ ಏನು ಬರ್ತಾ ಇಲ್ಲ. ನಿಜಂగా ಕಲಿಸ್ತಾ ಇದ್ದಾರಾ? ఏమో ಗೊತ್ತಲೇ వాళ్ళేమో ఐటెంలు అంతా దానికే మోట్లూరు దానికి ఆవిడే ఇస్తుంది. ಹೋದ್ಮೇಲೆ ಫೋನ್ ಮಾಡು. ಹೊಸ ಫ್ರೆಂಡ್ ಬರಲೇ. ಪೊಮ್ಮಿ ಪೊಮ್ಮಿ ಹೊಸ ನಾಮಕರಣ ಶ್ರೀಲತಾ ಉಂಟು ಅದಕ್ಕೆ ಅವಳು ಸೆಟ್ ಆಗಿರೋದು. ನೋಡೆ ಮಳೆ ನೀ ಆಗ್ತಾಯ್ತು ಅದಕ್ಕೆ ನೋಡಿ ಫೈನಲ್ ಆಗಿ ನನ್ನ ಫ್ರೆಂಡ್ ನಿಮ್ಮಿ ನಿರ್ಮಲ ಹೊರಡ್ತಾ ಇದ್ದಾಳೆ. ಅವಳಿಗೆ ಕ್ಯಾಬ್ನ ಬುಕ್ ಮಾಡಿಕೊಟ್ಟೆ. ಈಗ ಟೈಮ್ ಬಂದು ಒಂದು 5:30 ಆ ಥರ ಆಗ್ತಾ ಬರ್ತಾಯಿದೆ. ಮಳೆ ಬರ್ತಾಯಿದೆ, ತುಂತುರು ಮಳೆ. ಸೊ ಫೈನಲ್ ಆಗಿ ಕೆಲವೊಂದು ವೀಡಿಯೋ ಸ್ಕಿಪ್ಪಿಂಗ್ ಆಗಿದೆ, ಕೆಲವೊಂದು ಊಟಗಳ ವೀಡಿಯೋ ಹೊರಗಡೆ ಎಲ್ಲ ಊಟ ಮಾಡಿದ ವೀಡಿಯೋಸ್ಗಳು ತುಂಬಾ ತೆಗೆದೇ ಇಲ್ಲ ಆ ಗಡಿಬಿಡಿ ಟೈಮಲ್ಲಿ. ಇನ್ನು ಕೆಲವಷ್ಟು ವೀಡಿಯೋಗಳು ನಮ್ಮ ಭಾವನ ಫೋನಲ್ಲಿದೆ, ಅದನ್ನು ಈಸ್ಕೊಂಡೇ ಇಲ್ಲ, ಹಂಗೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ದಿವಸ ಆಗೋಯಿತು, 2-3 ಡೇಸ್ ಆಗಿಬಿಟ್ಟಿದೆ ಹಂಗಾಗ್ಬಿಟ್ಟು. ಸೊ ಇವತ್ತಿನ ಈ ಫಂಕ್ಷನ್ನು ಪೂಜೆ, ನನ್ನ ದೇವರ ಪೂಜೆ ತುಂಬ ಚೆನ್ನಾಗಿ ಖುಷಿಯಾಗಿ ಅವರು ತುಂಬ ಖುಷಿಯಾದರು. ನೋಡಿ 2 ಫೋಟೋಲ್ಲೂ ಬಲಗಡೆ ಹೂ ಕೊಟ್ಟಿದ್ದಾರೆ. ನನ್ನ ಫ್ಯಾಮಿಲಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರು ಪಟ್ಟಂಥ ಶ್ರಮ, ನಮ್ಮ ಯಜಮಾನ್ರ ಮೇಲಿಟ್ಟಿರೋ ಗೌರವ, ಬೆಲೆಗೆ ಎಲ್ಲ ನಿಂತು ಅವ್ರಿಗೆ ಎಷ್ಟೇ ನೋವಿದೆ, ನನ್ನಷ್ಟೇ ನೋವು ಅವ್ರಿಗೂ ಇದೆ, ಅದನ್ನೆಲ್ಲ ಪಕ್ಕಕ್ಕೆ ತುಂಬಾ ಚೆನ್ನಾಗಿ ಇವತ್ತಿನ ಪೂಜೆನ ನಡೆಸ್ಕೊಡೋದಕ್ಕೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲನೂ ಕೂಡ ಆಯಿತು. ಮತ್ತು ಸಂಜೆ ಎಲ್ಲ ಪೂಜೆ ಮಾಡಿ ಫ್ಯಾಮಿಲಿ ಎಲ್ಲರೂ ಕೂಡ ಈಗ ಜಸ್ಟ್ ಹೊರಟರು. ಈಗ ಟೈಮ್ ಬಂದು ನೈಟ್ 10:30. 10:30. ಫಸ್ಟು ನನ್ನ ಅಮ್ಮಂಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಬಿಕಾಸ್ ಮೈ ಅಮ್ಮ ಮೈ ಪವರ್. ಹೆಚ್ಚಿಗೆ ಏನು ಹೇಳೋಕ್ಕೆ ವರ್ಡ್ಸೇ ಇಲ್ಲ. ಸೊ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ ಅಂತ ಭಾವಿಸಿದ್ದೀವಿ. ಅವರು ಖುಷಿಯಾಗಿ ಅವರಿಗೆ ನೋಡಿ ನನ್ನ ನಗು ಮುಖದ ಒಡೆಯ ಯಾವಾಗೂ ನಗ್ತಾನೆ ಇರ್ತಾರೆ, ಚಿರುನಗೆ. ಅವರು ಸ್ಮೈಲಿಂಗ್ ಫೇಸು. ಸೊ ಇಬ್ಬರು ಕೂಡ ಸ್ಮೈಲಿಂಗೆ, ಅವರು ನಗ್ತಿರ್ತಾರೆ, ನಾನು ನಗ್ತಿರ್ತೀನಿ. ಅದನ್ನು ಅವರಿಂದನೇ ನಾನು ಕಲ್ತಿದ್ದು, ನನಗೆ ಅದನ್ನೇ ಅಭ್ಯಾಸ ಮಾಡಿಬಿಟ್ಟಿದ್ರು ನಗೋದು. ಸೊ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಎಲ್ಲದಕ್ಕಿಂತ ದೊಡ್ಡದಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಆಲ್ವೇಸ್ ನನಗೆ ಯಾವಾಗೂ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಇವತ್ತು ಅವರು ಅಷ್ಟು ಖುಷಿಯಾಗಿ ಅಲ್ಲಿ ಕೂತಿದ್ದಾರೆ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸು ನಡೆಸ್ಕೊಟ್ಟಂಥ ಸಪೋರ್ಟ್ ಆಗಿರ್ಬೋದು, ಎಲ್ಲನೂ ಕೂಡ ಖುಷಿಯಾಗಿ ಸೇರಿ ಮಾಡಿದ್ದಾಗಿರ್ಬೋದು. ತುಂಬಾ ಸಪೋರ್ಟ್ ಮಾಡಿದ್ದೀರ ಎಲ್ಲರಿಗೂ. ಟೋಟಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಅಷ್ಟನ್ನೇ ಹೇಳಿದ್ರೆ ಕಡಿಮೆ ಆಗುತ್ತೆ. ಎಲ್ಲೋ ಅವ್ರು ಅಂದ್ಕೊಂಡಂಗೆ ಅವರಿಗೆ ಆತ್ಮಕ್ಕೆ ಶಾಂತಿ ಆಗೋಂಗೆ, ಅವ್ರಿಗೆ ತುಂಬಾ ಇಷ್ಟ ಆಗೋಂಗೆ, ಅವ್ರಿಗೆ ಯಾರೆಲ್ಲ ಇಷ್ಟ ಅವ್ರನ್ನೇ ಮಾರ್ಕ್ ಮಾಡಿ ಕರೆದಿದ್ದು ನಾನು ಇವತ್ತಿನ ಪೂಜೆಗೆ. ಸೊ ಯಾಕಂದರೆ ಇಷ್ಟು ವರ್ಷದ ನನ್ನ ಜರ್ನಿಯಲ್ಲಿ ನನಗೆ ಗೊತ್ತಿತ್ತು ಅವ್ರಿಗೆ ಯಾರಂದರೆ ಇಷ್ಟ ಅಂತ. ಸೊ ಇನ್ನೂ ಕೆಲವಷ್ಟು ಜನನ ಕರೆಯೋಕ್ಕಾಗದೇನೂ ಇರ್ಬೋದು. ನನ್ನ ಕೈಯಲ್ಲಿ ಶಕ್ತಿ ಮೀರಿ ನಾನಿವತ್ತು ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಾಯಿತು. ಹೋಪ್ ಈ ವ್ಲಾಗ್ನ ಕೂಡ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಹೆಂಡ್ ಮಾಡ್ತಾ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಎಲ್ಲರಿಗೂ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ. ಬಾಯ್.